ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಈ ವ್ಲಾಗ್ ಮುಖಾಂತರ ನಾನು ಎಲ್ಲರಿಗೂ ಈ 2025 ಇನ್ನೇನು ಹೊಸ ವರ್ಷ ಶುರು ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನೀವು ಕಟ್ಕೊಂಡಿರುವಂಥ ಕನಸುಗಳೆಲ್ಲ ನನಸಾಗಲಿ, ಒಳ್ಳೆಯ ಯಶಸ್ಸು ಸಿಗಲಿ ಅಂತ ಆಶಿಸ್ತೀನಿ. ಹಾಗೆ 2024ರಲ್ಲಿ ಏನೇನೆಲ್ಲ ನಾವು ಕಹಿ ಘಟನೆಗಳಿತ್ತು ಅದೆಲ್ಲ ಮರೆತು ಹೊಸ ವರ್ಷದಲ್ಲಿ ನಾವು ಮಾಡಬೇಕಾಗಿರೋಂಥ ಕೆಲವೊಂದು ಸಾಧನೆಗಳನ್ನ ಮಾಡ್ತಾ ಮುಂದೆ ಸಾಗೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಕ್ಯಾಲೆಂಡರ್ ಚೇಂಜ್ ಆಗಲ್ಲ, ಬಟ್ ನಮ್ಮ ಲೈಫಲ್ಲಿ ಇರುವಂಥ ಕೆಲವೊಂದು ಚಿಕ್ಕ ಪುಟ್ಟ ಬದಲಾವಣೆಗಳಾಗಿರ್ಬೋದು, ಹಾಗೆ ನಾವು ಮುಂದೆ ಬರುವಂಥ ಕೆಲವೊಂದು ಯಶಸ್ಸುಗಳಾಗಿರ್ಬೋದು. ಸೊ ಅದ್ರ ಬಗ್ಗೆ ನಾವು ಗಮನ ಕೊಡ್ತಾ ಲೈಫಲ್ಲಿ ಮುಂದೆ ಸಾಗೋಣ. ಹಾಗೆ ನಾವು ಕಟ್ಕೊಂಡಿರೋಂಥ ಕನಸುಗಳನ್ನ ಆದಷ್ಟು ಸಾಧನೆ ಮೈಲಿಗಲ್ಲಲ್ಲಿ ನಡೆಯೋದಕ್ಕೆ ಒಂದು ದಾರಿದೀಪ ಅಂತ ಹೇಳ್ಬೋದು ಈ 2025. ಕ್ಯಾಲೆಂಡರ್ ಬದಲಾಗೋ ರೀತಿ ನಮ್ಮ ಲೈಫಲ್ಲೂ ಕೂಡ ಯಥೇಚ್ಛವಾಗಿ ನಾವು ಯಶಸ್ಸನ್ನು ಕಾಣಬೇಕು, ಹಾಗೆ ಸಾಧನೆಗಳನ್ನು ಮಾಡಬೇಕು. ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಯುಗಾದಿ ಹಬ್ಬನ ಹೊಸ ವರ್ಷ ಅಂತ ಆಚರಿಸ್ತೀವಿ, ಆದರೆ ಕ್ಯಾಲೆಂಡರ್ ಪ್ರಕಾರ ನಾವು ಹೊಸ ವರ್ಷನೂ ಕೂಡ ಆಚರಿಸ್ತೀವಿ. ಎಲ್ಲರೂ ಹೇಳ್ತಾರೆ ನಮಗೆ ಯುಗಾದಿ ಮಾತ್ರ ಹೊಸ ವರ್ಷ ಅಂತ, ಬಟ್ ನ್ಯೂ ಇಯರ್ನಲ್ಲಿ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾವು ಕೂಡ ಅಷ್ಟೇ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಮನೆ ಕೆಲಸ ಅಂತ ಬಂದಾಗ ಬೆಳಗಿಂದ ಸಂಜೆವರೆಗೂ ಮಾಡಿದ್ರೂ ಕೂಡ ಕೆಲಸ ಮುಗಿಯೋದೇ ಇಲ್ಲ. ಆದಷ್ಟು ನಾವು ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ನಿಜ, ಬಟ್ ಬೇಗ ಬೇಗ ಮುಗಿಸ್ಕೊಂಡ್ರೆ ನಮಗೆ ಒಳ್ಳೆಯದು. ಸೊ ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಂತರ ನಾನು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮಕ್ಕಳು ಅಂತ ಬಂದಾಗ ಮನೇಲಿ ಮಕ್ಕಳು ಸಣ್ಣವರಿದ್ದಾಗಲೇ ಒಂಥರ ಇರ್ತಾರೆ, ಬೆಳೀತಾನೆ ಒಂಥರ ಇರ್ತಾರೆ. ಸೊ ಅವ್ರನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅವ್ರಿಗೆ ಬೇಕು ಬೇಡಗಳನ್ನ ಏನಿದೆ ನೋಡಿಕೊಂಡು ಅವ್ರಿಗೆ ಇನ್ ಟೈಮ್ಗೆ ನಾವು ಕೊಡ್ತೀವಿ ನಿಜ, ಬಟ್ ಮಕ್ಕಳು ನಮ್ಮ ಮಾತು ಕೇಳೋದೇ ಇಲ್ಲ. ನನಗನ್ಸುತ್ತೆ ಪೇರೆಂಟಿಂಗ್ ವಿಚಾರಕ್ಕೆ ಬಂದಾಗ ಅಪ್ಪ ಅಮ್ಮ ಇಬ್ಬರೂ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಅದರಲ್ಲೂ ಕೂಡ ಗ್ರ್ಯಾಂಡ್ ಪೇರೆಂಟ್ಸ್ ಅಂತೂ ನಾವಿಲ್ದವರ ಟೈಮಲ್ಲಿ ಮಕ್ಕಳಿಗೆ ಅಂದರೆ ಮೊಮ್ಮಕ್ಕಳು ಅಂತ ಹೇಳ್ಬಿಟ್ಟು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ನೋಡ್ಕೋತಾರೆ. ಬಟ್ ಮಕ್ಕಳು ಅದನ್ನೇ ಒಂಥರ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಅತಿ ಪ್ರೀತಿ ತೋರಿಸಿದಾಗ ಏನಾಗುತ್ತೆ, ಮಕ್ಕಳಿಗೆ ನಾವು ಏನೇ ಮಾಡಿದ್ರು ಅವರು ಅಡ್ಜಸ್ಟ್ ಮಾಡ್ಕೋತಾರೆ ಅನ್ನೋ ಒಂದು ಫೀಲಿಂಗ್ ಬಂದುಬಿಡ್ತು ಅಂದರೆ ಅವ್ರನ್ನ ನಾವು ಯಾವುದೇ ರೀತಿಯಲ್ಲೂ ಬಗ್ಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನನ್ನ ಮಗಳು ಕೂಡ ಸೇಮ್ ಅದೇ ಥರನೇ ಮಾಡೋದು. ಯಾಕಂದರೆ ಅವಳು ಸಣ್ಣವಳಿದ್ದಾಗ ಇಷ್ಟೆಲ್ಲ ನಮಗೆ ಇದೇ ಮಾಡಿಲ್ಲ. ಈಗ ನಾವೇನೇ ಹೇಳಿದ್ರು ಎಲ್ಲದಕ್ಕೂ ಅಪೋಸಿಟ್. ಮೀನ್ಸ್ ನಾವು ಅನ್ಕೋತೀವಿ ಈ ಒಂದು ಏಜಲ್ಲಿ ಆ ಥರ ಇರ್ಬೋದು, ನೋಡೋಣ ಸ್ವಲ್ಪ ತಾಳ್ಮೆಯಿಂದ ಕಾಯೋಣ ಅಂತ ನಾವು ಕೂಡ ಸುಮ್ಮನೆ ಇದ್ದೀವಿ. ಹಾಗೆ ನಾನು ಹೇಳ್ತಾ ಇರೋದು ಈ ವಿಚಾರ ಬಂದು ಪೇರೆಂಟಿಂಗ್ ವಿಚಾರದಲ್ಲಿ ನಾವು ಆದಷ್ಟು ಮಕ್ಕಳಿಗೆ ತುಂಬ ಪ್ರೀತಿ ತೋರಿಸ್ಬಾರ್ದು. ಮೀನ್ಸ್ ಅವ್ರಿಗೆ ಹೇಳಿದ್ದಕ್ಕೆಲ್ಲ ನಾವು ಹ್ಞೂ ಅಂತ ಒಪ್ಕೊಂಡು ಅವ್ರಿಗೆ ಏನು ಬೇಕೋ ಅದನ್ನು ಕೊಡಿಸೋದು. ಮಕ್ಕಳಿಗೆ ಕೊರತೆ ಅನ್ನೋದು ಗೊತ್ತಾಗಬೇಕು. ಯಾಕಂದರೆ ಈಗ ಅವ್ರು ಕೇಳಿದ್ರು ಅಂದ ತಕ್ಷಣ ತಂದು ಕೊಟ್ಬಿಟ್ರೆ ಏನಾಗುತ್ತೆ, ಅಪ್ಪ ಅಮ್ಮಂಗೆ ಏನೂ ತೊಂದರೆ ಇಲ್ಲ ಬಿಡು, ನಾವು ಕೇಳಿದ್ದೆಲ್ಲ ಕೊಡ್ತಾರೆ ಅನ್ನೋದಾಗತ್ತೆ. ಅದೇ ಮಕ್ಕಳಿಗೆ ಕೊರತೆ ಅಂತ ಬಂದಾಗ ಇಲ್ಲ ನಮ್ಮ ಅಪ್ಪಂಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ, ನಾವು ಅದನ್ನು ಕೇಳಬಾರ್ದು, ಅದನ್ನು ಇಸ್ಕೋಬಾರ್ದು ಅನ್ನೋದು ಮಕ್ಕಳ ಮೈಂಡಲ್ಲಿ ಬರುತ್ತೆ. ಅದೇ ರೀತಿ ಸಣ್ಣವರಿದ್ದಾಗ ಓಕೆ, ನೆಕ್ಸ್ಟ್ ದೊಡ್ಡವರಾಗ್ತಾ ಅವ್ರ ಕನಸುಗಳು ದೊಡ್ಡದಾಗೆ ಬೆಳೆಯುತ್ತೆ. ಸೊ ಆ ಟೈಮಲ್ಲಿ ನಾವು ಅವರಿಗೆ ಫುಲ್ಫಿಲ್ ಮಾಡೋದು ಕಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈಗ ಎಸ್ಪೆಷಲಿ ಗಂಡ್ಮಕ್ಳು ನೋಡಿ ಬೆಳೀತಾ ಅವರು ನನಗೆ ಅಷ್ಟು ಲಕ್ಷದ ಬೈಕ್ ಬೇಕು, ಕಾರ್ ಬೇಕು ಅಂತ ಕೇಳ್ತಾರೆ. ಅಂದರೆ ಅದನ್ನು ಅವರು ದುಡಿದು ತೊಗೊಳ್ಳೋ ಏಜಲ್ಲಿ ಅದನ್ನು ತೊಗೋಬೇಕೇ ಹೊರತು ಅವರು ಓದೋ ಟೈಮಲ್ಲಿ ನಾವು ಅವ್ರ ಕನಸುಗಳನ್ನ ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರಿಗೆ ನಾವು ಎಜುಕೇಷನ್ ಪರ್ಪಸ್ಸಿಗೆ ಎಷ್ಟೋ ಖರ್ಚು ಮಾಡಿಬಿಟ್ಟಿರ್ತೀವಿ. ಮಕ್ಕಳಿಗೆ ಆಸ್ತಿ ಮಾಡದೇ ಇದ್ದರೂ ಪರವಾಗಿಲ್ಲ, ಅವರಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆಸ್ತಿ ಮಾಡಬೇಕು ಅನ್ನೋ ದುಡ್ಡನ್ನ ನಾವು ಏನು ಮಾಡಬೇಕು, ಮಕ್ಕಳ ಎಜುಕೇಷನ್ಗೆ ಉಪಯೋಗಿಸ್ಬೇಕು. ಸೊ ನೆಕ್ಸ್ಟ್ ಅವರ ಎಜುಕೇಷನ್ ಕಂಪ್ಲೀಟ್ ಆದಮೇಲೂ ಕೂಡ ನಾವು ಅವರಿಗೆ ಎಲ್ಲ ಥರದಲ್ಲೂ ಫುಲ್ಫಿಲ್ ನೋಡ್ಕೋಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಈಗ ಪೇರೆಂಟ್ಸ್ ನೋಡ್ಕೊಂಡ್ಮೇಲೆ ನೆಕ್ಸ್ಟ್ ಮಕ್ಕಳು ದುಡಿಯೋ ಏಜಿಗೆ ಪೇರೆಂಟ್ಸ್ನ ಅವ್ರು ಕೇರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾವೇನು ಮಾಡ್ಕೋಬೇಕು, ಮಕ್ಕಳಿಗೆ ಕಷ್ಟ ಅನ್ನೋದನ್ನು ಹೇಳ್ಕೊಡ್ಬೇಕು. ಒಂದು ವಸ್ತುನ ನಾವು ತೊಗೋಬೇಕು ಅಂದರೆ ಆ ವಸ್ತುಗೆ ನಾವು ಎಷ್ಟು ದುಡ್ಡು ಕೊಟ್ಟಿದ್ದೀವಿ, ಸೊ ಅದನ್ನು ನಾವು ಹೆಂಗೆ ಉಪಯೋಗಿಸ್ಕೋಬೇಕು, ಆ ಒಂದು ದುಡ್ಡನ್ನ ನಾವು ಯಾವ ರೀತಿ ಸಂಪಾದನೆ ಮಾಡಿದ್ವಿ ಅನ್ನೋದನ್ನು ಕೂಡ ಮಕ್ಕಳಿಗೆ ಮನವರಿಕೆ ಮಾಡಬೇಕು.
ಸೊ ನಾನು ಅಂದ್ಕೊಂಡಿರೋದು ಈ ರೀತಿ, ಬಟ್ ಬೇರೆಯವ್ರಿಗೆಲ್ಲ ಯಾವ ಥರ ಅನಿಸುತ್ತೆ ಅಂತ ಗೊತ್ತಿಲ್ಲ. ದುಡ್ಡು ಇದ್ದಂಥವ್ರಿಗಾದರೆ ಪ್ರಾಬ್ಲಮ್ ಇಲ್ಲ. ತುಂಬ ದುಡ್ಡಿರುತ್ತೆ ಅಂದರೆ ಅವ್ರು ಹೇಗಾದರೂ ಖರ್ಚು ಮಾಡ್ಬೋದು. ಮೀನ್ಸ್ ತುಂಬಾ ದುಡ್ಡಿರುತ್ತೆ, ಎಷ್ಟು ಖರ್ಚಾದರೂ ಖರ್ಚೇ ಆಗಲ್ಲ ಅನ್ನೋ ಇದ್ದಾಗ ನಾವು ಹೇಗೆ ಬೇಕಾದರೂ ಮಾಡ್ಬೋದು. ಆದರೆ ನಾವು ತುಂಬಾ ಕಷ್ಟಪಟ್ಟು ದುಡ್ಡನ್ನ ನಾವು ಸಂಪಾದನೆ ಮಾಡಿ ಮಕ್ಕಳಿಗೆ ಹೆಂಗಂದ್ರಂಗೆ ನಾವು ಕೊಡಿಸಿ ಆ ದುಡ್ಡನ್ನ ದುಂದು ವೆಚ್ಚ ಮಾಡ್ಕೊಳ್ಳೋದಕ್ಕಿಂತ ಮಕ್ಕಳಿಗೆ ಅವಶ್ಯಕತೆ ಇದ್ದರೆ ಅದನ್ನು ತೆಗೆದುಕೊಡ್ಬೇಕು. ಇಲ್ಲ ಅಂದರೆ ಆಯಿತು ನೆಕ್ಸ್ಟ್ ಕೊಡಿಸೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಸುಮ್ಮನೆ ಮಾಡಬೇಕು. ಸೊ ಈ ರೀತಿ ಮಾಡಿದಾಗ ಮಾತ್ರ ಮಕ್ಕಳು ನಮ್ಮ ಮಾತನ್ನ ಕೇಳ್ತಾರೆ ಅನ್ನೋದು ನನ್ನ ಅನಿಸಿಕೆ. ಓಕೆ, ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಅತ್ತೆ ಟಿಫನಿಗೆ ಕಿಚಡಿ ಮಾಡಿದರು. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ನಂತರ ನಾನು ಗಮ್ಯ ಶಾಪಿಗೆ ಬಂದ್ವಿ. ಶಾಪಲ್ಲೂ ಕೂಡ ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ನಾನು ಸ್ವಲ್ಪ ಕೆಲಸ ಇತ್ತು ಶಾಪ್ದು ಮುಗಿಸ್ಕೊಂಡೆ. ಗಮ್ಯ ಕೂತ್ಕೊಂಡು ಸ್ವಲ್ಪ ಡ್ರಾಯಿಂಗ್ ಅದು ಇದು ಮಾಡ್ಕೋತೀನಿ ಅಂತ ಟೈಮ್ ಸ್ಪೆಂಡ್ ಮಾಡ್ಕೋತಾ ಇದ್ದರು. ಸೊ ನೆಕ್ಸ್ಟು ಒಂದು ಫಂಕ್ಷನಿಗೆ ಕೂಡ ಹೋಗೋದಿತ್ತು. ನಮ್ಮ ಮನೆ ಪಕ್ಕದಲ್ಲಿರೋರು ಬಿಂದು ಅಂತೇಳಿ, ಅವ್ರದ್ದು ಪಾಪುದು ಜವಳ ತೆಗೆಸ್ಕೊಂಬಂದಿದ್ರು. ಸೊ ನಾನ್ ವೆಜ್ ಊಟ ಎಲ್ಲ ಇಟ್ಕೊಂಡಿದ್ರು, ಆರತಿ ಇತ್ತು. ಸೊ ಹಾಗಾಗಿ ಹೋಗೋಣ ಅಂತ ನಾನು ಗಮ್ಯ ಇಬ್ಬರೂ ರೆಡಿಯಾಗಿ ಫಂಕ್ಷನಿಗೆ ಬಂದ್ವಿ. ಸೊ ಅಲ್ಲಿ ಕೂಡ ನಮ್ಮ ನೈಬರ್ಸ್ ಎಲ್ಲ ಇದ್ದರು, ಅವ್ರ ಜೊತೆಗೆ ನಾನು ಹೋದೆ. ನೆಕ್ಸ್ಟ್ ಫಂಕ್ಷನಲ್ಲಿ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ನಂತರ ಊಟ ಕೂಡ ಮುಗಿಸ್ಕೊಂಡ್ವಿ. ನಾನ್ ವೆಜ್ ಎಲ್ಲ ಮಾಡಿದರು, ತುಂಬಾ ಚೆನ್ನಾಗಿತ್ತು ಅಡುಗೆ ಎಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಒಂದು 3:30 ಅಷ್ಟರೊಳಗೆ ಮನೆಗೆ ಬಂದ್ವಿ. ನಂತರ ಮಧ್ಯಾಹ್ನ ನಾನು ಸ್ವಲ್ಪ ಫ್ರೀ ಆದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಲಾತ್ಸ್ನ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಬಟ್ಟೆ ನಾನು ಯಾವಾಗಲೂ ಈ ಥರ ರೋಲಿಂಗ್ ಟೈಪಲ್ಲೇ ಜೋಡಿಸ್ಕೊಳ್ಳೋದು. ಸೊ ಈ ಥರ ಜೋಡಿಸ್ಕೊಂಡಾಗ ಬಟ್ಟೆನ ನಾವು ನೀಟಾಗಿ ಆರ್ಗನೈಸ್ ಮಾಡ್ಕೋಬೋದು. ಹಾಗೆಯೇ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ, ತಕ್ಕೊಳ್ಳುವಾಗ ಎಲ್ಲೂ ಮಿಕ್ಸಪ್ ಆಗೋಲ್ಲ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೋತೀನಿ. ಈ ಥರ ಡ್ರೆಸ್ನ ರೋಲ್ ಮಾಡಿಕೊಂಡು ಅದಾದ ನಂತರ 1 by 1 ಬಟ್ಟೆನ ನಾನು ಈ ಥರ ಜೋಡಿಸ್ಕೋತೀನಿ. ತಗೊಳ್ಳುವಾಗಲೂ ಕೂಡ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಬಟ್ಟೆ ವಿಚಾರದಲ್ಲಿ ಬಂದಾಗ ನನ್ನ ಹತ್ರ ಏನು ಬಟ್ಟೆಗಳಿದೆ, ನೆಕ್ಸ್ಟ್ ನಾನು ಹೊಸದೊಂದು 5 ಡ್ರೆಸ್ ತೊಗೋತೀನಿ ಅಂದರೆ ನನ್ನಲ್ಲಿರುವಂಥ 5 ಡ್ರೆಸ್ನ ಉಪಯೋಗಿಸೋವಂಥವ್ರಿಗೆ ಮೀನ್ಸ್ ಚೆನ್ನಾಗಿದ್ದಾಗಲೇ ಕೊಟ್ಬಿಡ್ತೀನಿ. ಅದನ್ನು ತುಂಬ ಹಾಳು ಮಾಡಿ ಕೊಡೋದಿಲ್ಲ. ಅಟ್ಲೀಸ್ಟ್ ಒಂದು 6 ಮಂತ್ಸ್ 1 ಇಯರ್ ಅವ್ರು ವೇರ್ ಮಾಡಬೇಕು. ಸೊ ಆ ಥರನೇ ಕೊಟ್ಟಿರ್ತೀನಿ. ಯಾಕೆ ಅಂದರೆ ಬಟ್ಟೆ ನಾವು ತುಂಬ ತೊಗೋತಾ ಬೀರು ಕಂಪ್ಲೀಟ್ ಆಗುತ್ತೆ, ಅದನ್ನು ಇಡೋದಕ್ಕೆ ಮತ್ತೊಂದು ಬೀರು ತೊಗೋಬೇಕು. ಸೊ ಈ ಥರ ಮಾಡ್ಕೊಳ್ಳೋದಕ್ಕಿಂತ ಅವಶ್ಯಕತೆ ಇರೋರಿಗೆ ಕೊಟ್ಟಾಗ ಅಟ್ಲೀಸ್ಟ್ ಅವರು ಉಪಯೋಗಿಸ್ಕೋತಾರೆ. ನಮ್ಮಲ್ಲೂ ಕೂಡ ಮಿನಿಮಲೈಸ್ ಸಿಸ್ಟಮ್ನ ನಾವು ಅಳವಡಿಸ್ಕೊಂಡಂಗಾಗತ್ತೆ. ಸೊ ಹಾಗಾಗಿ ನಾನು ಈ ಥರ ಪಾಲಿಸಿ ನನಗೆ ಬುದ್ಧಿ ಬಂದಾಗಿಂದ ನಾನು ಈ ಥರ ಅಂದ್ಕೊಂಡಿರೋದು. ಈಗ ನಾನು ಒಂದು 6 ಡ್ರೆಸ್ ತೊಗೊಂಡಿದ್ದೆ. ಸೊ ಹಾಗಾಗಿ ನಾನಿಲ್ಲಿ ಒಂದು 10 ಡ್ರೆಸ್ನ ರಿಮೂವ್ ಮಾಡಿದ್ದೀನಿ ನನ್ನ ಒಂದು ಆರ್ಗನೈಸೇಷನಿಂದ. ಆ ಒಂದು ಡ್ರೆಸ್ನ ನನಗೆ ತುಂಬ ಗೊತ್ತಿರೋರು ಅವರು ಹಾಕ್ಕೋತಾರೆ ಅಂದರೆ ಮಾತ್ರ ನಾನು ಅದನ್ನು ಅವರಿಗೆ ಕೊಡ್ತೀನಿ. ಸೊ ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.